ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯ ಭಾಗಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವಜನರೇ, ಈ ಮುಂಜಾನೆಯಲ್ಲಿ ಕರ್ತನ ವಾಕ್ಯ ನಮ್ಮೊಟ್ಟಿಗೆ ಹೀಗೆ ಮಾತನಾಡ್ತಾ ಇದೆ. ಜ್ಞಾನೋಕ್ತಿ 16ನೇ ಅಧ್ಯಾಯದ 26ನೇ ವಚನದಲ್ಲಿ, ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ, ಆತನ ಮಕ್ಕಳಿಗೆ ಆಶ್ರಯವಿದ್ದೇ ಇರುವುದು. ಪ್ರಿಯ ದೈವಜನರೇ, ಜ್ಞಾನೋಕ್ತಿಯಲ್ಲಿ ಉತ್ತಮವಾದ ವಾಕ್ಯ ನಮ್ಮನ್ನು ಹೀಗೆ ಬಲಪಡಿಸ್ತಾ ಇದೆ. ಏನಂದರೆ, ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ. ಪ್ರಿಯ ದೈವಜನರೇ, ನಮ್ಮ ಜೀವಿತದ ಪ್ರತಿ ಹೆಜ್ಜೆಯಲ್ಲೂ, ಪ್ರತಿ ದಿನದಲ್ಲೂ, ಪ್ರತಿ ಗಳಿಗೆಯಲ್ಲೂ ಒಂದಲ್ಲ ಒಂದು ವಿಧದಲ್ಲಿ ಯಾವುದೋ ಒಂದು ಸಂಗತಿಗೆ ನಾವು ಭಯಪಡುವವರಾಗಿರ್ತೀವಲ್ವಾ? ರೋಗದ ವಿಷಯದಲ್ಲಿ ಭಯಪಡ್ತೀವಿ, ಸಾಲದ ವಿಷಯದಲ್ಲಿ ಭಯಪಡ್ತೀವಿ, ಕಣ್ಣೀರು, ದುಃಖ, ರೋಗ, ಸಂಕಟ ಇವೆಲ್ಲ ವಿಷಯಗಳಿಗೂ ನಾವು ಭಯಪಡ್ತೀವಿ. ಯಾವ ಭಯ ಅಂದರೆ, ಅಯ್ಯೋ ನನಗೇನು ಆಗ್ಬಿಡುತ್ತದೆ. ಪ್ರಿಯ ದೈವಜನರೇ, ದೇವರ ವಚನ ಹೀಗೆ ಬಲಪಡಿಸ್ತಾ ಇದೆ. ಏನಂದರೆ, ಯೆಹೋವನಿಗೆ ನೀವು ಭಯಪಡುವುದರಿಂದ ನಮ್ಮ ಜೀವಿತದಲ್ಲಿ ನಾವು ಯಾವ ವಿಷಯಕ್ಕೂ ಭಯಪಡಬಾರ್ದು. ಭಯಪಡಬೇಕಾದ ಒಂದೇ ಸಂಗತಿ, ಅದು ದೇವರಾದ ಯೆಹೋವನಿಗೆ. ಯಾಕೆಂದರೆ ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಆಶ್ರಯವಿದ್ದೇ ಇರುವುದು. ಪ್ರಿಯ ದೈವಜನರೇ, ಲೋಕದಲ್ಲಿ ಕೇಳ್ರಿ, ಎಷ್ಟೋ ಜನರಿಗೆ ನಿನಗೆ ಯಾವುದರ ವಿಷಯವಾಗಿ ಭಯ ಇದೆ ಅಂದರೆ ಒಂದಿಷ್ಟುದ್ದ ಲಿಸ್ಟನ್ನು ಅವ್ರು ಹೇಳ್ತಾರೆ. ನಾವು ಅವರ ರೀತಿ ಆಗಬಾರ್ದು. ಪ್ರಿಯ ದೈವಜನರೇ, ನಮಗೆ ಯಾವ ವಿಷಯವಾಗಿ ಭಯ ಇರಬಾರ್ದು, ದೇವರಲ್ಲಿ ಮಾತ್ರ ಭಯಭಕ್ತಿ ಉಳ್ಳವರಾಗಿರಬೇಕು. ಯಾಕೆಂದರೆ ವಚನ ಹೇಳ್ತಾ ಇದೆ, ಯೆಹೋವನಿಗೆ ನಾವು ಭಯ ಪಡುವುದರಿಂದ ಕೇವಲ ನಿರ್ಭಯ. ಇವತ್ತು ಲೋಕದಲ್ಲಿ ಯಾರಾದರೂ ನಿರ್ಭಯವಾಗಿ ಇದ್ದಾರಾ? ಅವರ ತಲೆಯಲ್ಲಿ ನೂರಾರು ಯೋಚನೆಗಳು ಬರ್ತದೆ. ಎಲ್ಲಾದರೂ ಹೋಗುವಾಗ ಏನಾದರೂ ಆಗ್ಬಿಡ್ತದ, ಯಾರಾದರೂ ಅಪರಿಚಿತರನ್ನು ಭೇಟಿ ಮಾಡುವಾಗ ಏನಾದರೂ ಆಗ್ಬಿಡ್ತದ ಅಂತ ಎಲ್ಲ ಸಮಯಗಳಲ್ಲೂ ಅವರು ಭಯದಲ್ಲಿಯೇ ತುಂಬಿರ್ತಾರೆ. ಆದರೆ ದೇವರಿಗೆ ನೀವು ಮತ್ತು ನಾನು ಭಯಪಡುವವರಾದರೆ ನಮಗಿರುವಂಥ ಆಶೀರ್ವಾದ ಏನು ಗೊತ್ತಾ? ಕೇವಲ ನಿರ್ಭಯ. ಎಷ್ಟೋ ಹಣಕಾಸಿನ ವಿಚಾರಗಳಿಗೆ ಜನ ಭಯಪಡ್ತಾರೆ, ಆದರೆ ನಾನು ನಿಮ್ಮನ್ನು ಬಲಪಡಿಸ್ತೇನೆ ನೋಡ್ರಿ, ದೇವರು ನಿಮ್ಮ ಸಂಗಡ ಇದ್ದಾರಂದರೆ ಯಾವ ಸಾಲಕ್ಕೂ, ಯಾವ ಕಷ್ಟಗಳಿಗೂ, ಸಂಕಟಗಳಿಗೂ ಭಯಪಡಬೇಡ್ರಿ. ಕೇವಲ ನಿರ್ಭಯವಾಗಿರ್ರಿ. ಯಾಕೆ ಗೊತ್ತಾ? ಆತನ ಮಕ್ಕಳಿಗೆ, ಅಂದರೆ ದೇವರಿಗೆ ಯಾರ್ಯಾರು ಭಯಪಡ್ತಾರೋ ಆತನ ಮಕ್ಕಳಿಗೆ ಆಶ್ರಯವಿದ್ದೇ ಇರುವಂಥದ್ದು. ಪ್ರಿಯ ದೇವಜನರೇ, ದೇವರಲ್ಲಿ ಭಯಭಕ್ತಿಯುಳ್ಳವರಾದರೆ ಸಾಕು, ನಮಗೆ ಆಶ್ರಯ ನಿಶ್ಚಿತ. ಪ್ರಿಯ ದೇವಜನರೇ, ನಮ್ಮನ್ನು ದೇವರು ಯಾವ ಕೇಡಿಗೂ ಗುರಿ ಮಾಡುವುದಿಲ್ಲ. ಆತನ ವಚನ ಹೀಗೆ ಬಲಪಡಿಸ್ತದಲ್ಲ, ಉಪದ್ರವವು ನಿನ್ನ ಗೂಡಾರದ ಸಮೀಪಕ್ಕೂ ಅಂತ ವಾಕ್ಯ ಬರೆದಿದೆ. ಸಮೀಪ ಅಂದರೆ ಅರ್ಥ ನಿನ್ನ ಮನೆ ಅಂತಲ್ಲ, ನಿನ್ನ ಮನೆಯ ಹತ್ತಿರವೂ ಕೂಡ ಅದು ಬರುವುದಿಲ್ಲ. ಪ್ರಿಯ ದೇವಜನರೇ, ಹಾಗಿರುವಾಗ ಯಾಕೆ ಭಯಪಡಬೇಕು? ನಮ್ಮ ಜೀವಿತದಲ್ಲಿ ಇವತ್ತು ಹೃದಯದ ಮೇಲೆ ಕೈ ಇಟ್ಟು ಹೇಳೋಣ, ನಾನು ಭಯಪಡುವುದು ಒಬ್ಬರಿಗೇ, ಒಂದೇ ವಿಷಯಕ್ಕೆ, ಅದು ದೇವರಿಗೆ ಅಂತ ನಾವು ಹಾಗೆ ಒಪ್ಪಿಸಿಕೊಟ್ಟು ಹೇಳುವಾಗ ನಮ್ಮ ಹೃದಯದಲ್ಲಿರುವ ಎಲ್ಲ ಭಯಗಳು ಅದು ಬಿಟ್ಟು ಹೋಗುವಂಥದ್ದಾಗಿರ್ತದೆ. ನಿರ್ಭಯವಾಗಿ ನೀವಿರ್ತೀರಾ. ಕರ್ತ ನಿಮ್ಮನ್ನು ಆಶೀರ್ವದಿಸ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಿಶುದ್ಧ ಕರ್ತನೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ನಮ್ಮನ್ನು ಹೀಗೆ ಬಲಪಡಿಸಿದ್ದಕ್ಕಾಗಿ ವಂದನೆ. ಹೌದು ಅಪ್ಪ, ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ, ಆತನ ಮಕ್ಕಳಿಗೆ ಆಶ್ರಯವಿದ್ದೇ ಇರುವುದು ಅನ್ನುವ ಪ್ರಕಾರ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಅವರಿವತ್ತು ಎಲ್ಲ ಭಯಭ್ರಾಂತಿಗಳನ್ನು ತೆಗೆದುಹಾಕುತ್ತಾ ನಿನ್ನೊಬ್ಬನಿಗೇ ಭಯಪಡುವುದಕ್ಕೆ ಅವರು ಮನಸ್ಸು ಮಾಡುವಾಗ ನೀನು ಅವರನ್ನು ಆಶೀರ್ವದಿಸು ಅಪ್ಪ. ಅವರು ನಿನ್ನ ಮಕ್ಕಳು, ಅವರಿಗೆ ಆಶ್ರಯವಿದ್ದೇ ಇರುವುದು ಅನ್ನುವುದನ್ನು ನೀನು ಖಚಿತಪಡಿಸಿದ್ದಕ್ಕಾಗಿ ಸ್ತೋತ್ರ. ಅವ್ರ ಕುಟುಂಬವನ್ನು ರಕ್ಷಿಸು, ಅವ್ರ ಮಕ್ಕಳನ್ನು ರಕ್ಷಿಸು, ಅವರ ತಲೆಮಾರುಗಳನ್ನು ರಕ್ಷಿಸು, ಆಶೀರ್ವದಿಸ್ರಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to World Ministries, Bangalore. Phone 9008725814, 9008725815. God bless you.